ಕಾಶ್ಮೀರದಲ್ಲಿ ಮತ್ತೊಬ್ಬ ಉಗ್ರನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಅಪ್ಡೇಟ್ ಸಿಗ್ತಾ ಇದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳಲು ಮುಂದಾಗಿದ್ದು, ಹಿಂದೂಗಳ ಹತ್ಯಾಕಾಂಡಕ್ಕೆ ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡಿದ್ದು, ಭಾರತೀಯ ಸೇನೆಯಿಂದ ಆಪರೇಷನ್ ಮುಂದುವರೆದಿದೆ. ನರರಾಕ್ಷಸರ ಮನೆಗಳನ್ನ ಹುಡುಕಿ ಧ್ವಂಸವನ್ನ ಮಾಡ್ತಿದ್ದಾರೆ ಭಾರತೀಯ ಸೇನೆ. ಕಾಶ್ಮೀರದಲ್ಲಿ ಮತ್ತೊಬ್ಬ ಉಗ್ರನ ಮನೆಯನ್ನ ಉಡೀಸ್ ಮಾಡಿದ್ದು, ಲಷ್ಕರ್ ಎ ತೊಯ್ಬಾ ಉಗ್ರ ಫಾರೂಕ್ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಈಗಾಗಲೇ ಪ್ರತೀಕಾರವನ್ನ ತೀರಿಸಿಕೊಳ್ಳಲು ಭಾರತದ ಸೇನೆ ಸಜ್ಜಾಗಿದ್ದು, ಐಇಡಿ ಸ್ಫೋಟಿಸಿ ಉಗ್ರನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಕುಪ್ವಾರದ ಕಲಾರೂಸ್ ಪ್ರದೇಶದಲ್ಲಿರುವ ಫಾರೂಕ್ ಮನೆಯನ್ನ ಧ್ವಂಸ ಮಾಡಿದ್ದು, ಈವರೆಗೂ ಕೂಡ ಒಟ್ಟು 6 ಉಗ್ರರ ಮನೆಯನ್ನ ಧ್ವಂಸಗೊಳಿಸಲಾಗಿದೆ. ಹಿಂದೂಗಳ ಹತ್ಯಾಕಾಂಡಕ್ಕೆ ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡಿದ್ದು, ಭಾರತೀಯ ಸೇನೆಯಿಂದ ಆಪರೇಷನ್ ಮುಂದುವರೆದಿದೆ. ಈಗಾಗಲೇ ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು ಅಂತ ಒಬ್ಬೊಬ್ಬರ ಮನೆಯನ್ನು ಕೂಡ ಹುಡುಕಿ ಧ್ವಂಸವನ್ನ ಮಾಡಲಾಗ್ತಾ ಇದೆ. ಕಾಶ್ಮೀರದಲ್ಲಿ ಮತ್ತೊಬ್ಬ ಉಗ್ರನ ಮನೆಯನ್ನ ಉಡೀಸ್ ಮಾಡಲಾಗಿದ್ದು, ಪಹಲ್ಗಾಮ್ನಲ್ಲಿ ಮುಗ್ಧ ಪ್ರವಾಸಿಗರ ಮೇಲೆ ಭೀಕರ ದಾಳಿಯನ್ನ ನಡೆಸಿದ್ರು. ಈ ದಾಳಿಯಲ್ಲಿ 26 ಅಮಾಯಕ ಜನರು ಪ್ರಾಣವನ್ನ ಕಳೆದುಕೊಳ್ಳಬೇಕಾಯಿತು. ಹೀಗಾಗಿ ಪ್ರತೀಕಾರವನ್ನ ತೀರಿಸಿಕೊಳ್ಳಲು ಭಾರತ ಮುಂದಾಗಿದ್ದು, ಈ ದಾಳಿ, ಈ ಘಟನೆ ಪ್ರತಿಯೊಬ್ಬ ಭಾರತೀಯರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದ್ದು, ಹೀಗಾಗಿ ಭಾರತೀಯ ಸೇನೆ ಸೇಡನ್ನ ತೀರಿಸಿಕೊಳ್ಳಲು ಪ್ರತಿಜ್ಞೆಯನ್ನ ಮಾಡಿದೀಗ ಮತ್ತೊಬ್ಬ ಉಗ್ರನ ಮನೆಯನ್ನ ಉಡೀಸ್ ಮಾಡಿದೆ. ಕಾಶ್ಮೀರದಲ್ಲಿ ಮತ್ತೊಬ್ಬ ಉಗ್ರನ ಮನೆಯನ್ನ ಉಡೀಸ್ ಮಾಡಿದ್ದು, ಏಪ್ರಿಲ್ 22, 2025ರಂದು ನಡೆದ ಭಯೋತ್ಪಾದಕರ ದಾಳಿಯಲ್ಲಿ 26 ಅಮಾಯಕ ಜನರು ಸಾವನ್ನಪ್ಪಿದ್ರು. ಹೀಗಾಗಿ ಒಬ್ಬೊಬ್ಬರು ಉಗ್ರರ ಮನೆಯನ್ನು ಕೂಡ ಹುಡುಕಿ ಧ್ವಂಸವನ್ನ ಮಾಡಲಾಗ್ತಿದೆ. ಈಗಾಗಲೇ ಶಂಕಿತ ಆಸಿಫ್ ಶೇಖ್ ಮನೆಯನ್ನು ಕೂಡ ಧ್ವಂಸ ಮಾಡಿದ್ದು, ಈಗ ಮತ್ತೊಬ್ಬ ಉಗ್ರನ ಮನೆಯನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಈವರೆಗೂ ಕೂಡ ಒಟ್ಟು 6 ಉಗ್ರರ ಮನೆಯನ್ನ ಧ್ವಂಸಗೊಳಿಸಿದೆ ಭಾರತೀಯ ಸೇನೆ. ಲಷ್ಕರ್ ಎ ತೊಯ್ಬಾ ಉಗ್ರ ಫಾರೂಕ್ ಮನೆಯನ್ನ ಧ್ವಂಸ ಮಾಡಲಾಗಿದ್ದು, ಮತ್ತೊಬ್ಬ ಉಗ್ರನ ಮನೆಯನ್ನ ಉಡೀಸ್ ಮಾಡಿದ್ದು, ಒಟ್ಟಾರೆಯಾಗಿ ಏಪ್ರಿಲ್ 22ರಂದು ಭಾರತೀಯ ಪ್ರವಾಸಿಗರ ಮೇಲೆ ನಡೆದ ದಾಳಿಗೆ ಇಡೀ ಭಾರತೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. 26 ಅಮಾಯಕ ಜನರು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ.